ಹಾಸನದಲ್ಲಿ ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿದ್ದಾರೆ. ಕುಣಿಗಲ್ನ 29 ವರ್ಷದ ಪ್ರಿಯಾಂಕಾ ಚಿಕ್ಕಮಗಳೂರಿನಲ್ಲಿ ಮದುವೆಗೆ ಬಂದಿದ್ರು. ಆದರೆ ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆ ಧರಿಸಿದ್ದ ಪ್ರಿಯಾಂಕಾ ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆ ಧರಿಸಿದ್ದ ಬಟ್ಟೆ, ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಇನ್ನು ಫೆಬ್ರವರಿ 12ರ 7:30 ವೇಳೆ ಕುಟುಂಬಸ್ಥರಿಗೆ ಪ್ರಿಯಾಂಕಾ ಕರೆ ಮಾಡಿದ್ರು. ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ಹಿನ್ನೆಲೆ ಕುಟುಂಬಸ್ಥರು ದೂರು ನೀಡಲು ಮುಂದಾಗಿದ್ದಾರೆ. ತುಮಕೂರಿನ ಸಾಕೇತ್ ಶ್ರೀನಿವಾಸಯ್ಯ ಎಂಬ ವಿದ್ಯಾರ್ಥಿ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ನಾಪತ್ತೆಯಾಗಿದ್ದಾರೆ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಸಾಕೇತ್ ವ್ಯಾಸಂಗ ಮಾಡ್ತಾ ಇದ್ರು. ಆದರೆ ಕಳೆದ 6 ದಿನಗಳಿಂದ ಕಾಣೆ ಆಗಿರುವಂತಹ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದೆ. ಫೆಬ್ರವರಿ 9ರಂದು ಸಾಕೇತ್ ಕೊನೆಯದಾಗಿ ರೀಜನಲ್ ಪಾರ್ಕ್ನಲ್ಲಿರುವಂತಹ ಕೆರೆ ಬಳಿ ಕಾಣಿಸಿಕೊಂಡಿದ್ರು. ಸಾಕೇತ್ ತಂದೆ ತುಮಕೂರಿನವರಾಗಿದ್ದು, ತಾಯಿ ಚಿಕ್ಕಮಗಳೂರಿನವರು. ಸದ್ಯ ರೀಜನಲ್ ಪಾರ್ಕ್ನ ಕೆರೆಯ ದಡದಲ್ಲಿ ಸಾಕೇತ್ ಬಟ್ಟೆಗಳು, ಪಾದರಕ್ಷೆ ಮತ್ತು ಇತರ ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿವೆ. ಚೆನ್ನೈ ಐಐಟಿಯಲ್ಲಿ ಎಂಜಿನಿಯರಿಂಗ್ ಓದಿದ್ದ ಸಾಕೇತ್ ಎಂಎಸ್ ಮಾಡಲು ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು. ಇನ್ನು ಸಾಕೇತ್ ನಾಪತ್ತೆ ಹಿನ್ನೆಲೆ ಸ್ನೇಹಿತ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾನೆ. ಸಾಕೇತ್ ಮಿಸ್ಸಿಂಗ್ ಬಗ್ಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆರತಿ ಕೃಷ್ಣ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಆ ಹುಡುಗನ ಕಂಡೀಷನ್ ಇವಾಗ ಹೆಂಗಿದೆ ಮತ್ತೆ ಅವರು ಪೇರೆಂಟ್ಸ್ ಯಾವ ಭಾಗದವರು, ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಿದ್ರು ಮ್ಯಾಮ್? ಅವರು ನನಗೆ ಬೆಳಿಗ್ಗೆ ಸಂಪರ್ಕ ಮಾಡಿದ್ದು. ಅವರ ತಂದೆ ತುಮಕೂರಿನವರು, ತಾಯಿ ಚಿಕ್ಕಮಗಳೂರು ಕಡೆಯವರು. ಸೊ ಅವನು ಒಳ್ಳೆ ಸ್ಟೂಡೆಂಟೇ, ಚೆನ್ನಾಗಿ ಓದ್ತಿದ್ದವನು. ಅವ್ನಿಗೇನು ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತು ಮನೆಯಿಂದನೂ ಅವ್ರಿಗೇನು ಪ್ರೆಷರ್ ಇಲ್ಲ ಓದುವಂತ. ಬಿಕಾಸ್ ಅವನು ಒಳ್ಳೆ ಸ್ಟೂಡೆಂಟೇ. ಅವ್ನಿಗೆ 2 ಸೆಮಿಸ್ಟರ್ಸ್ MS ಹೋಗಿರೋದು. ಈಗ ಫಸ್ಟ್ ಸೆಮಿಸ್ಟರ್ ಮುಗಿತಾ ಬಂದಿದೆ. ಸೊ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮನೆಯವ್ರ ಜೊತೆನೂ ಟಂಚಲ್ಲಿದ್ದ. ಅವನ ಜೊತೆ ರೂಮ್ಮೇಟು ಇನ್ನೊಬ್ಬ ಯಾರೋ ಪಂಜಾಬ್ನವನು ಇದ್ನಂತೆ. ಒಂದೇ ಮನೇಲಿ 2 ರೂಮಲ್ಲಿ ಇಬ್ರು ಶೇರ್ ಮಾಡ್ತಾ ಇದ್ರು, 2 ಬೆಡ್ರೂಮ್ ಮನೇನ. ಓಕೆ. ಸೊ ಅವನು ಜೊತೆನೂ ಚೆನ್ನಾಗಿದ್ದ. ಎಲ್ಲ ಸಂಡೇ ಎಲ್ಲ ಚೆನ್ನಾಗಿ ಮನೆಯವ್ರ ಹತ್ರನೂ ಮಾತಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಜೊತೆನೂ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಮಾರನೇ ದಿವಸ ಅವ್ರಿಗೆ ಮಂಡೇ ಆದ್ಮೇಲೆ ಕಾಂಟ್ಯಾಕ್ಟಿಗೆ ಅವ್ರಿಗೆ ಸಿಕ್ಕಿಲ್ಲ. ಓಕೆ. ಸೊ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೂಮ್ಮೇಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸು ಎಲ್ಲ ಕಡೆ ಟ್ರೇಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಅವ್ರ ಫೋನ್ ಸಿಕ್ತಂತೆ. ಮತ್ತೆ ಇನ್ನೊಂದ್ಸತಿ ಹೋದಾಗ ಪಾರ್ಕಲ್ಲೂ ಎಲ್ಲ ಹುಡುಕಿದ್ದಾರೆ. ಅಲ್ಲಿ ಅವ್ರದ್ದು ಜಾಕೆಟು ಆ ಥರದ್ದೆಲ್ಲ ಒಂದ್ ಕಡೆ ಇಟ್ಟಿತ್ತಂತೆ, ಅದು ಸಿಕ್ಕಿದೆ. ಓಕೆ. ಬಟ್ ಅವ್ರು ಮಾತ್ರ ಇನ್ನೂ ಸಿಕ್ಕಿಲ್ಲ, ಟ್ರೇಸ್ ಆಗ್ತಾ ಇಲ್ಲ. ಓಕೆ. ಅವರು ತುಂಬಾ ಟ್ರೈ ಮಾಡ್ತಾ ಇದಾರಂತೆ ಪೊಲೀಸ್ ಎಲ್ಲ ಟ್ರೇಸ್ ಮಾಡಕ್ಕೆ. ಬಟ್ ನಾನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಕಾನ್ಸುಲೇಟ್ಗೆಲ್ಲ ಮೆಸೇಜ್ ಹೋಗಿದೆ. ಅವರಿಂದ ಏನ್ ಮಾಡ್ತಾ ಇದಾರೆ, ಏನ್ ಅಪ್ಡೇಟು ಅಂತ ಅದನ್ನು ಕೂಡ ಒಂದ್ಸತಿ ನಾನು ಅವ್ರಿಗೆ ಬೆಳಗ್ಗೆ ಆದಾಗ ಕೇಳ್ತೀನಿ, ಇವಾಗ ನೈಟಲ್ಲಿ. ಓಕೆ. ಸೊ ಇಷ್ಟೋ ತನಕ ಇರೋ ಇನ್ಫಾರ್ಮೇಶನ್ ಇಷ್ಟೇನೆ. ಓಕೆ. ನಮ್ ಲಾಸ್ಟ್ ಅವನು ಪತ್ತೆ ಆಗಿದ್ದು ಯಾವಾಗ? ಐ ಥಿಂಕ್ ಮಂಡೇ ಮಾರ್ನಿಂಗ್ ಮಾತಾಡಿದ್ದಾರೆ. ಓಕೆ. ಅವ್ರ ತಾಯಿ ಜೊತೆ ಅವ್ರ ತಾಯಿ ಜೊತೆ ಮಾತಾಡಕ್ ಟ್ರೈ ಮಾಡಿದ್ದಾರೆ. ತಾಯಿ ಅವರು ಕೆಲಸ ಮಾಡ್ತಾರೆ. ಬಿಎಂಟಿಸಿ ಬಸ್ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಸವಾರ ಆಟೋಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಎಡಗಡೆಯಿಂದ ಬಸ್ ಓವರ್ಟೇಕ್ ಮಾಡಲು ಹೋಗಿ ಅವಘಡ ಸಂಭವಿಸಿದ್ದು, ಹೆಲ್ಮೆಟ್ ಧರಿಸದೇ ಇದ್ರೂ ಅದೃಷ್ಟವಶಾತ್ ಸವಾರ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಇನ್ನು ಘಟನೆಯ ದೃಶ್ಯ ಹಿಂಬದಿ ಸವಾರನ ಮೊಬೈಲ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ರಾಜಾರೋಷವಾಗಿ ಜೂಜಾಟ ನಡೆಸಲಾಗ್ತಾ ಇದೆ. ಕಡೇಚೂರು ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಗುಂಪು ಕಟ್ಟಿಕೊಂಡು ಇಸ್ಪೀಟ್ ಆಡ್ತಾ ಇದ್ರು. ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಪೊಲೀಸರಿಗೆ ಲಂಚ ಕೊಟ್ಟು ಜೂಜಾಟ ಆಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಇಸ್ಪೀಟು ಆಡುವ ದೃಶ್ಯ ಸಾರ್ವಜನಿಕರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಅಕ್ರಮ ದಂಧೆಕೋರರ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ದಾವಣಗೆರೆ ಮೆಹಬೂಬ್ ನಗರದಲ್ಲಿ ಹಸಿ ಕಸ, ಒಣಕಸ ವಿಂಗಡಿಸಿ ಕೊಡಿ ಅಂತ ಹೇಳಿದ್ದಕ್ಕೆ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಈ ಸಂಬಂಧ ಆಜಾದ್ ಠಾಣೆ ಪೊಲೀಸರು ಅಜ್ಜು ಮತ್ತು ನೂರ್ ಅನ್ನೋರನ್ನ ಬಂಧಿಸಿದ್ದಾರೆ. ಕಸದ ವಾಹನ ಚಾಲಕ ಕರಿಬಸಪ್ಪ ಮೇಲೆ ಹಲ್ಲೆ ಮಾಡಿದ್ದ ಆರೋಪಿಗಳು ಪೌರ ಕಾರ್ಮಿಕ ಮಹಿಳೆ ರಾಜೇಶ್ವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು. ಹಲ್ಲೆ ಖಂಡಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದು, ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಭರವಸೆ ನೀಡಿದರು. ಅದರಂತೆ ಇದೀಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೀಲಿಯಂ ಗ್ಯಾಸ್ ಸೋರಿಕೆಯಾಗಿ ಅಂಗಡಿಗೆ ಬೆಂಕಿ ಬಿದ್ದಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಸಂತಕಟ್ಟ ಎಂಬಲ್ಲಿ ನಡೆದಿದೆ.
ಹೆರಾಚೆ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿರುವಂತಹ ಮೊಹಮ್ಮದ್ ಅನ್ನೋರ ಅಂಗಡಿಯಲ್ಲಿ ಘಟನೆ ನಡೆದಿದ್ದು ಅಂಗಡಿ ಭಾಗಶಃ ಸುಟ್ಟು ಭಸ್ಮವಾಗಿದೆ. ಇನ್ನು ಗ್ಯಾಸ್ ಸೋರಿಕೆಯಿಂದ ಮೂರ್ಛೆ ಹೋಗಿದ್ದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕಾರ್ಯಕ್ರಮಕ್ಕಾಗಿ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿಸುತ್ತಿದ್ದಾಗ ಗ್ಯಾಸ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ತಾಲೂಕು ಕಚೇರಿ ಆವರಣದಲ್ಲಿದ್ದ ಹಳೆಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಹಳೆಯ ಕಟ್ಟಡದಲ್ಲಿ ತುಂಬಿಕೊಂಡಿದ್ದ ತ್ಯಾಜ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಶಂಕೆ ಇದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಸಂಬಂಧ ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಡಿಗೇಡಿಗಳು ಕಡಲೆಕಾಯಿ ಬಣವೆಗೆ ಬೆಂಕಿ ಹಚ್ಚಿರುವ ಘಟನೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಸಂಗ್ರೇಶಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಬಸವರಾಜ್ ಅಡಿವೆಪ್ಪ ಹಡಪದ ಅನ್ನೋರಿಗೆ ಸೇರಿದ ಕಡಲೆ ಬಣವೆ ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು 12 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಡಲೆಕಾಯಿ ಸುಟ್ಟು ಭಸ್ಮವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು, ಗ್ರಾಮದ ಆಡಳಿತಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಚಿನ್ನಾಭರಣ ಕಳುವಾಗಿದೆ. ಈ ಘಟನೆ ಬೆಂಗಳೂರಿನ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ನಡೆದಿದೆ. ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸಿಲುಕಿದ್ದ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದಂತಹ ಗ್ರಾಹಕರ ಚಿನ್ನವನ್ನು ಎಗರಿಸಿದ್ದಾರೆ. ಘಟನೆ ಸಂಬಂಧ ಗಿರಿನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿ ಕಿರಣ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 700 ಗ್ರಾಂ ಚಿನ್ನ ಜಪ್ತಿ ಮಾಡಲಾಗಿದೆ. ಈ ವ್ಯಕ್ತಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರಿಗೂ ಸರಿಸುಮಾರು 700 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ಈ ವ್ಯಕ್ತಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರೋ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿದೆ. ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರತಿ 4 ಗಂಟೆಗೊಮ್ಮೆ ಪೊಲೀಸರಿಗೆ ಹೆಲ್ತ್ ಅಪ್ಡೇಟ್ಸ್ ನೀಡಲಾಗುತ್ತಿದೆ. ಸದ್ಯ ವೈದ್ಯರು ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಿದ್ದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಕಂಡು ಬಂದರೆ ಡಿಸ್ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. ಆದರೆ ಇವರಿಗೂ ರಕ್ತನಾಳಗಳು ಸ್ಟೇಬಲ್ ಅಂತ ವರದಿ ಬಂದಿದೆ. ಫೈನಲ್ ರಿಪೋರ್ಟ್ ಬಂದ ಮೇಲೆ ಜಡ್ಜ್ ಮನೆಗೆ ಹಾಜರುಪಡಿಸುವುದಾಗಿ ಅಥವಾ ಚಿಕಿತ್ಸೆಯನ್ನು ಮುಂದುವರಿಸೋದಾ ಅಂತ ಸಿಐಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದೆ. ಇವತ್ತು ಹಂಪಿ ಉತ್ಸವದ 2ನೇ ದಿನವಾಗಿದೆ. ಹಂಪಿ ಉತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದ ಸಿಎಂ ಆಗಮಿಸಿದ್ರು. ಈ ವೇಳೆ ಸಿಎಂಗೆ ಶಾಸಕರಾದ ನಾಗೇಂದ್ರ, ಭರತ್ ರೆಡ್ಡಿ, ಸಚಿವ ಎಚ್.ಕೆ. ಪಾಟೀಲ್, ಸಂಸದ ಇ. ತುಕಾರಾಂ, ಸಚಿವ ಭೈರತಿ ಸುರೇಶ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕ ಅಹವಾಲು ಸ್ವೀಕರಿಸಿದರು. ಇವತ್ತು ನಮ್ಮ ಸರ್ಕಾರಕ್ಕೆ 1000 ದಿನ ಪೂರೈಸಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ಬಜೆಟ್ ಬಗ್ಗೆ ನಾನು ಮಾತನಾಡಲ್ಲ. ಹಾವೇರಿಯಲ್ಲಿ ಭಾಷಣ ಮಾಡ್ತಿದ್ದ ಅಂತ ಹೇಳಿ ಹೆಲಿಕಾಪ್ಟರ್ನಲ್ಲಿ ಹಾವೇರಿಗೆ ಸಿಎಂ ಸಿದ್ದರಾಮಯ್ಯ ತೆರಳಿದರು. ಒಂದನೇ ದಿನ ಸರ್ಕಾರದ ಎಲ್ಲ ನಾವೇನೇನು ಮಾಡಿದೀವಿ, ಏನೇನು ಹೇಳಿದ್ದು ಜನರಿಗೆ, ಅವನ್ನೆಲ್ಲನೂ ಪ್ರಸ್ತಾಪ ಮಾಡ್ತೀವಿ. ಬನ್ನಿ ಸರ್, ಬನ್ನಿ. 1ನೇ ದಿನ ಸರ್ಕಾರದ ಎಲ್ಲ ನಾವೇನೇನು ಮಾಡಿದೀವಿ, ಏನೇನು ಹೇಳಿದ್ದು ಜನರಿಗೆ, ಅವನ್ನೆಲ್ಲನೂ ಪ್ರಸ್ತಾಪ ಮಾಡ್ತೀವಿ. ಬನ್ನಿ ಸರ್, ಬನ್ನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದೆ. ಈ ಹಿನ್ನೆಲೆ ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೆದಿದೆ. ಹಾವೇರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದು ಜಿಲ್ಲಾಡಳಿತದಿಂದ ಗೌರವ ವಂದನೆ ಸಲ್ಲಿಸಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರು ಒಂದೇ ಕಾರಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಡಿಸಿಎಂಗೆ ಹಾವೇರಿ ಜಿಲ್ಲಾಡಳಿತ ಸ್ವಾಗತಿಸಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿ, ಏನು ಮಾತು ಕೊಟ್ಟಿದ್ದೇವೋ ಅದರಂತೆ ನಡೆದಿದ್ದೇವೆ, 1000 ದಿನ ಪೂರೈಸಿದ್ದೇವೆ, ಇದೇನು ಮೈಲಿಗಲ್ಲಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದೀವಿ. ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಬಿಜೆಪಿಯವರು ಹೊಟ್ಟೆ ಕಿಚ್ಚಿನಿಂದ ಹಾಗೆ ಹೇಳ್ತಾರೆ. ನಾವು 600 ಭರವಸೆ ಕೊಟ್ಟಿದ್ದು 592 ಭರವಸೆಗಳನ್ನು ಈಡೇರಿಸಿದ್ದೀವಿ ಅಂತ ಹೇಳಿದರು. 14 ಲಕ್ಷ ಜನರಿಗೆ ಪಾವತಿ ಖಾತೆ ಮಾಡಿಕೊಟ್ಟಿದ್ದೇವೆ, ಪೋಡಿ ದುರಸ್ತಿ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತೆ ಜನ ಘೋಷಣೆ ಕೂಗಿದ್ದು ಜನರತ್ತ ಡಿಕೆ ಕೈ ಬೀಸಿದ್ರು. ಇನ್ನು ಅಕ್ಕಪಕ್ಕದಲ್ಲಿ ಡಿಕೆಶಿ ಸಿಎಂ ಕುಳಿತಿದ್ರು ಕೂಡ ಮೌನವಾಗಿಯೇ ಇದ್ರು.
ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋದು ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿನ್ನೆಗೆ ನಮ್ದು 1000 ವರ್ಷ. ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ ಕೃಷ್ಣ ಬೈರೇಗೌಡರಿಗೆ, ನಮ್ಮ ಶಿವಾನಂದ ಪಾಟೀಲ್ ಅವರು, ಈ ಜಿಲ್ಲಾ ಮಂತ್ರಿಗಳು ಹಗಲು ರಾತ್ರಿ ನಿಮ್ಮ ಸಂಘಟನೆಯ 7 ಜನ ಶಾಸಕರನ್ನ ಜೊತೆ ನಿಂತ್ಕೊಂಡು ಇವತ್ತು ಮಾಡಿದ್ದಾರೆ. ಅವ್ರು ಹೇಳ್ಕೊಂಡು ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಟುಬಿಟ್ಟಿದೆ. ಡ್ಯಾಮ್ಗಳನ್ನ ಭದ್ರವಾಗಿ. ಇನ್ನು ಹಾವೇರಿಯಲ್ಲಿ ಸಾಧನ ಸಮಾವೇಶ ಹಿನ್ನೆಲೆ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಸುಮಾರು 3,000 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. 2 ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು 6 ಜನ ಎಸ್ಪಿ, 21 ಜನ ಡಿವೈಎಸ್ಪಿ, 72 ಸಿಪಿಐ ಸೇರಿದಂತೆ 162 ಪೊಲೀಸ್ ಬಸ್ ಇನ್ಸ್ಪೆಕ್ಟರ್ ನಿಯೋಜನೆಯನ್ನ ಮಾಡಲಾಗಿದ್ದು, ಇದರ ಜೊತೆಗೆ 50ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಹಾವೇರಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಹಿನ್ನೆಲೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮದ ಕುರಿತು ಪ್ರೋಮೋ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಸಮಾವೇಶದಲ್ಲಿ ಎಷ್ಟು ಜನರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗುತ್ತಿದೆ ಹಾಗೂ ಸರ್ಕಾರ 1000 ದಿನ ಪೂರೈಸಿದ ಕುರಿತಾದ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಭೂ ಗ್ಯಾರಂಟಿ ಕಾಗದದ ಕಗ್ಗಂಟು ಈಗ ನೆನಪು ಮಾತ್ರ. ಭೂ ಸುರಕ್ಷಾ ಯೋಜನೆಯಡಿ ಈಗಾಗಲೇ 67 ಕೋಟಿಗಿಂತ ಹೆಚ್ಚು ಪುಟಗಳ ಭೂ ದಾಖಲೆಗಳು ಡಿಜಿಟಲೀಕರಣಗೊಂಡು ಈಗ ಸುರಕ್ಷಿತವಾಗಿವೆ. ಯಾರೋ ನಕಲಿ ದಾಖಲೆ ಸೃಷ್ಟಿಸುವ ಭಯ ಈಗಿಲ್ಲ. ಏಕೆಂದರೆ ನಿಮ್ಮ ಭೂಮಿ ಈಗ ಡಿಜಿಟಲ್ ಆಗಿ ಸುರಕ್ಷಿತವಾಗಿದೆ. ಸರ್ಕಾರಿ ಭೂಮಿಯ ರಕ್ಷಣೆಗಾಗಿ ಲ್ಯಾಂಡ್ ಬೀಟ್ ಎಂಬ ಆಧುನಿಕ ತಂತ್ರಜ್ಞಾನದ ಮೂಲಕ 13.5 ಲಕ್ಷ ಭೂಮಿ ಸರ್ವೆ ಮಾಡಲಾಗಿದೆ. ದಾಖಲೆಗಳಿಲ್ಲದ ತಾಂಡ, ಹಟ್ಟಿ, ಹಾಡಿಗಳಲ್ಲಿ ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಹಿನ್ನೆಲೆ ಸಮಾವೇಶಕ್ಕೆ ಬರುವವರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿದೆ. 1.5 ಲಕ್ಷ ಜನರಿಗೆ ಜಿಲ್ಲಾಡಳಿತ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೆ. 1,000 ಸಿಬ್ಬಂದಿಗಳಿಂದ ಊಟ ತಯಾರಿ ಮಾಡಲಾಗಿದ್ದು, ಈಗಾಗಲೇ ಮೊಸರನ್ನ ಪಲಾವ್ ಸಿದ್ಧಪಡಿಸಲಾಗಿದ್ದು, ಊಟ ವಿತರಣೆ ಮಾಡಲು 120 ಕೌಂಟರ್ ನಿರ್ಮಾಣ ಮಾಡಲಾಗಿದೆ. ಹಾವೇರಿಯಲ್ಲಿ ನಡೀತಾ ಇರುವ ಸರ್ಕಾರದ ಸಮಾವೇಶಕ್ಕೆ ದಾವಣಗೆರೆ ಕೆಎಸ್ಆರ್ಟಿಸಿ ಡಿಪೋದಿಂದ 125 ಸರ್ಕಾರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು 10,000 ಜನರನ್ನ ಕಾರ್ಯಕ್ರಮಕ್ಕೆ ಕರೆದೊಯ್ಯಲು ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಇದಕ್ಕಾಗಿ 300ಕ್ಕೂ ಅಧಿಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರೈಸಿದ್ದು ಹಾವೇರಿಯಲ್ಲಿ ಬೃಹತ್ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ಹಿನ್ನೆಲೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ವೇಳೆ ಬಿವೈ ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನೇಕ ಬಡವರ ಪರ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಡಾ, ವಾಲ್ಮೀಕಿ ಹಗರಣ, ಸ್ಮಾರ್ಟ್ ಮೀಟರ್ ಹಗರಣ, ಗೃಹಲಕ್ಷ್ಮಿ ಹಗರಣ ನಡೆದಿದೆ. ಇನ್ನು ಗೃಹಲಕ್ಷ್ಮಿ 5,000 ಕೋಟಿ ಹಣದ ಬಗ್ಗೆ ಸಿಎಂ ಬಳಿ ಉತ್ತರವೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಅಡ ಇಟ್ಟಿದೆ. ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿ ಮಾಡಲು ಸಾಧ್ಯ ಇಲ್ಲ. ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕರ್ನಾಟಕವನ್ನ ದಿವಾಳಿ ಮಾಡಿದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಭದ್ರಗೊಳಿಸ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸುಧಾರಣೆಗಳನ್ನ ತಂದುಬಿಟ್ಟಿದೆ. ಇವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿ ಬಹಳ ವರ್ಷಗಳೇ ಕಳೆದಿದೆ. ಪ್ರೇಮಿಗಳ ದಿನವಾದ ಹಿನ್ನೆಲೆ ಇವತ್ತು ಸಾಮಾಜಿಕ ಹೋರಾಟಗಾರ ವಾಟಾಳ್ ನಾಗರಾಜ್ ಕತ್ತೆಗಳಿಗೆ ಮದುವೆ ಮಾಡಿಸಲಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿ ಬಳಿಕ ಜನರಿಗೆ ಗುಲಾಬಿ ಹಂಚಲಿದ್ದಾರೆ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ಗುಲಾಬಿ ಹೂವಿಗೆ ಮಾರುಕಟ್ಟೆಯಲ್ಲಿ ಭಾರೀ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇವತ್ತು ಪ್ರೇಮಿಗಳಿಗೆ ವಿಶೇಷ ದಿನವಾದ ಹಿನ್ನೆಲೆ ಕೆಂಪು ಗುಲಾಬಿ ಬೆಲೆ ಸಾಮಾನ್ಯ ದರಕ್ಕಿಂತ 4-5 ಪಟ್ಟು ದರ ಹೆಚ್ಚಳವಾಗಿದೆ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ನಂದಿಗಿರಿಧಾಮ ಕ್ಲೋಸ್ ಮಾಡಲಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಇವತ್ತು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಜನದಟ್ಟಣೆ ನಿಯಂತ್ರಿಸಲು, ಶಾಂತಿ ಕಾಪಾಡಲು ಚಿಕ್ಕಬಳ್ಳಾಪುರ ಡಿಸಿ ಜಿ ಪ್ರಭು ಆದೇಶಿಸಿದ್ದಾರೆ. ಇನ್ನು ಪ್ರೇಮಿಗಳ ದಿನ ಹಿನ್ನೆಲೆ ನಂದಿ ಬೆಟ್ಟ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಹಾಗೂ ಕೈವಾರ ಬೆಟ್ಟಕ್ಕೆ ಪ್ರವಾಸಿಗರ ದಂಡು ಹರಿದು ಬಂದಿದೆ. ಏಕಶಿಲಾ ಗುಹಾಂತರ ದೇವಾಲಯ ಪ್ರವಾಸಿಗರು ಪ್ರೇಮಿಗಳಿಂದ ಗಿಜಿಗುಡ್ತಾ ಇದೆ.
ಸ್ವಯಂ ನಿವೃತ್ತಿ ಪಡೆದ ಸ್ವಾಮೀಜಿ ನಾಗರಾಜ್ಗೆ ಪ್ರಮೋಷನ್ ನೀಡಿ ಸರ್ಕಾರಿ ಅಧಿಕಾರಿಗಳು ಮಹಾ ಎಡವಟ್ಟನ ಮಾಡಿದ್ದಾರೆ. ಕೆಎಸ್ ಅಧಿಕಾರಿಯಾಗಿದ್ದ ನಾಗರಾಜ್ ವಿಆರ್ಎಸ್ ತೆಗೆದುಕೊಂಡಿದ್ರು. ಸದ್ಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ರೂ ಬಡ್ತಿ ನೀಡಿ ಸರ್ಕಾರ ಎಡವಟ್ಟು ಮಾಡಿದೆ. ಕನ್ನಡ ತಾಯಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಫೋಟೋಗೆ ವಿದ್ಯಾರ್ಥಿಗಳು ಅಪಮಾನ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜಯನಗರದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ವಿಷ್ಣುವರ್ಧನ್ ಫೋಟೋ ಹಾಗೂ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದ್ದಾರೆ. ಇನ್ನು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಈ ವೇಳೆ ಠಾಣೆ ಬಳಿ ಬಂದ ಮಕ್ಕಳ ಪೋಷಕರು ಮಕ್ಕಳು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿದ್ದಾರೆ. ನಾವು ಕನ್ನಡದವರೇ, ನಮ್ಮ ಮಕ್ಕಳು ಈ ರೀತಿ ಮಾಡಿದ್ದು ನಮಗೂ ನೋವು ತಂದಿದೆ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅರಣ್ಯದಲ್ಲಿ ರಸ್ತೆ ಪಕ್ಕದಲ್ಲೇ ಚಿರತೆ ಹಾಗೂ ಮರಿ ಕಾಣಿಸಿಕೊಂಡಿದೆ. ದಾಂಡೇಲಿಯ ಅಂಬಿಕಾನಗರದ ಪವರ್ ಹೌಸ್ ಚಿರತೆ ಮತ್ತು ಮರಿ ಕೆಲ ಹೊತ್ತು ಕೂತು ವಿಶ್ರಾಂತಿ ಪಡಿತಾ ಇತ್ತು. ಈ ವೇಳೆ ಪ್ರಯಾಣಿಕರು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ. ಈ ಹಿನ್ನೆಲೆ ವಾಹನ ಚಾಲಕರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಅರಣ್ಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಂತ್ರಸ್ತರ ಕುಟುಂಬಕ್ಕೆ ಕೋರ್ಟ್ ನಿಗದಿಪಡಿಸಿದ ಪರಿಹಾರ ಹಣ ನೀಡದ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಸಾರಿಗೆ ಬಸ್ಸನ್ನೇ ಜಪ್ತಿ ಮಾಡಿರುವ ಘಟನೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. 2023ರಲ್ಲಿ ಬಸ್ ಅಪಘಾತದಲ್ಲಿ ರೇಣುಕಪ್ಪ, ರವಿಕಿರಣ್ ಅನ್ನೋರು ಮೃತಪಟ್ಟಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ 32.5 ಲಕ್ಷ ಪರಿಹಾರ ಕೊಡುವಂತೆ ಆದೇಶಿಸಿತ್ತು. ಆದರೆ ಪರಿಹಾರ ನೀಡದ ಹಿನ್ನೆಲೆ ಚಿಕ್ಕಮಗಳೂರು ಡಿಪೋಗೆ ಸೇರಿದ ಬಸ್ ಜಪ್ತಿ ಮಾಡುವಂತೆ ಆದೇಶ ನೀಡಿತ್ತು. ಹೀಗಾಗಿ ನ್ಯಾಯಾಲಯ ಸಿಬ್ಬಂದಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ಸನ್ನು ಚನ್ನರಾಯಪಟ್ಟಣದಲ್ಲಿ ಸೀಸ್ ಮಾಡಿದ್ದಾರೆ. ಪಿಲಿಕುಳ ಉದ್ಯಾನವನದ ಪ್ರಾಣಿಗಳ ಸಾವಿಗೆ ವಿಷಹಾರಿ ಆಹಾರವೇ ಕಾರಣ ಅಂತ ಬಹಿರಂಗವಾಗಿದೆ. ಕಳೆದ 4 ವರ್ಷಗಳ ಅವಧಿಯಲ್ಲಿ 100ಕ್ಕೂ ಅಧಿಕ ಪ್ರಾಣಿಗಳು ಅಸಹಜವಾಗಿ ಸಾವನ್ನಪ್ಪಿದ್ವು. ಹೀಗಾಗಿ ಪ್ರಾಣಿಗಳಿಗೆ ನೀಡುವ ಆಹಾರವನ್ನು ಪರಿಶೀಲಿಸಲು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಸದ್ಯ ಪರೀಕ್ಷಾ ವರದಿ ಹಿರಿಯ ಅಧಿಕಾರಿಗಳ ಕೈ ಸೇರಿದ್ದು, ಪ್ರಾಣಿಯ ದೇಹದಲ್ಲಿ ಹೈಡ್ರೋಸೈನೈಡ್ ಮತ್ತು ನೈಟ್ರೇಟ್ ಎಂಬ ವಿಷಕಾರಿ ರಾಸಾಯನಿಕ ಅಂಶಗಳಿರುವುದು ಪತ್ತೆಯಾಗಿದೆ. ನಾಳೆ ಮಹಾಶಿವರಾತ್ರಿ ಹಿನ್ನೆಲೆ ಬೆಂಗಳೂರಲ್ಲಿ ನಾಳೆ ಮಾಂಸ ಮಾರಾಟ ನಿಷೇಧ ಮಾಡಲಾಗಿದೆ. ಜಿಬಿಎ ವ್ಯಾಪ್ತಿಯ ಕಸಾಯಿಖಾನೆಯಲ್ಲಿ ಪ್ರಾಣಿ ವಧೆ ಹಾಗೂ ಮಳಿಗೆಗಳಲ್ಲಿ ಮಾಂಸ ಮಾರಾಟ ಸಂಪೂರ್ಣ ನಿಷೇಧಿಸಲಾಗಿದೆ. ಪಶುಪಾಲನಾ ವಿಭಾಗದ ಉಪನಿರ್ದೇಶಕರಿಂದ ಆದೇಶ ಹೊರಡಿಸಲಾಗಿದೆ. ಇಂಡೋ ಪಾಕ್ ವಿಶ್ವಕಪ್ ಕ್ರಿಕೆಟ್ ಫೀವರ್ ಜೋರಾಗಿದ್ದು, ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ ಮ್ಯಾಚ್ ನಡೆಯಲಿದೆ. ಈ ಹಿನ್ನೆಲೆ ಭಾರತದ ಹಲವು ನಗರಗಳಿಂದ ಶ್ರೀಲಂಕಾದ ಕೊಲಂಬೋಗೆ ವಿಮಾನದ ಟಿಕೆಟ್ ದರ ಭಾರೀ ಏರಿಕೆಯಾಗಿದೆ. ಪಂದ್ಯ ವೀಕ್ಷಣೆಗೆ ಭಾರತದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೊಲಂಬೋಗೆ ಪ್ರಯಾಣ ಮಾಡುತ್ತಿದ್ದಾರೆ. ಇನ್ನು ಬೆಂಗಳೂರು, ಪುಣೆ, ಮುಂಬೈ, ಚೆನ್ನೈ, ದಿಲ್ಲಿ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲೂ ಟಿಕೆಟ್ ದರ ಏರಿಕೆಯಾಗಿದೆ. ಸಾಮಾನ್ಯ ದಿನ ಬೆಂಗಳೂರಿನಿಂದ ಕೊಲಂಬೋಗೆ 18ರಿಂದ 22 ಸಾವಿರದವರೆಗೆ ಇರಲಿದ್ದ ಟಿಕೆಟ್ ದರ ಇವತ್ತು 45 ಸಾವಿರದಿಂದ 2 ಲಕ್ಷದವರೆಗೆ ಏರಿಕೆಯಾಗಿದೆ. ದರ ಏರಿಕೆ ನಡುವೆಯೂ ಕ್ರಿಕೆಟ್ನಲ್ಲಿ ಬದ್ಧ ವೈರಿಗಳ ಕಾದಾಟ ನೋಡಲು ಅಭಿಮಾನಿಗಳು ಕಾತರರಾಗಿದ್ದಾರೆ.